ಎಸ್, ಇನ್ನು ಈಶಾನ್ಯ ಪದವೀಧರ ಕ್ಷೇತ್ರದ ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕೂಡ ಸಚಿವನಾಗುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. 40 ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆ ಆಗಿದ್ದ ಈಶಾನ್ಯ ಪದವೀಧರ ಕ್ಷೇತ್ರದಿಂದ 2 ಬಾರಿ ಗೆಲುವನ್ನ ಸಾಧಿಸಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕೂಡ ಸಚಿವನಾಗುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲ ಬಾರಿ 300 ಮತಗಳಿಂದ, 2ನೇ ಬಾರಿ 5,000 ಮತಗಳಿಂದ ನಾನು ಗೆದ್ದಿದ್ದೇನೆ. ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ 2 ಬಾರಿ ಯಾರು ಕೂಡ ಗೆದ್ದಿಲ್ಲ, ಆದ್ರೆ ನಾನು ಗೆದ್ದಿದ್ದೇನೆ. 5 ದಶಕಗಳಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಕುಟುಂಬ ಪಕ್ಷವನ್ನ ಸಂಘಟಿಸಿದೆ. ನನ್ನ ತಂದೆ ಹಾಗೂ ಸಹೋದರರು ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಹೀಗಾಗಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದೇನೆ. ನಾನು ಸಚಿವನಾಗಿ ಈ ಭಾಗದ ಅಭಿವೃದ್ಧಿ ಮಾಡಬೇಕೆಂಬ ಅಭಿಲಾಷೆಯನ್ನ ಹೊಂದಿದ್ದೇನೆ. ನನ್ನನ್ನ ಸಚಿವನಾಗಿ ಮಾಡಿದ್ರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸುವೆ. ನಮ್ಮ ಇಡೀ ಕುಟುಂಬ ರಾಜಕಾರಣದಲ್ಲಿ ಇದ್ದಿದ್ರಿಂದ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ತಿಳಿದಿದೆ. ಯುವಕರಿಗೆ ಅಧಿಕಾರ ನೀಡಬೇಕಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅದರಿಂದ ನಾನು ಯುವ ಶಾಸಕನಾಗಿ, ಒಬ್ಬ ಯುವ MLC ಆಗಿ ನನಗೆ ಸಚಿವ ಸ್ಥಾನ ನೀಡಬೇಕು. ಕಲ್ಯಾಣ ಕರ್ನಾಟಕವನ್ನ ಮತ್ತಷ್ಟು ಕಾಂಗ್ರೆಸ್ನ ಭದ್ರಕೋಟೆ ಮಾಡಲು ನಾನು ಶ್ರಮವನ್ನ ವಹಿಸ್ತೇನೆ. ಹಾಗಾಗಿ ನನಗೆ ಈಶಾನ್ಯ ಪದವೀಧರ ಕ್ಷೇತ್ರದ ಶಾಸಕರು ಏನು MLC ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಆಬ್ವಿಯಸ್ಲಿ ಶಾಸಕರಂದ ಮೇಲೆ ತಮ್ಮ ಸಚಿವರಾಗುವಂತ ಇಂಗಿತ ವ್ಯಕ್ತಪಡಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ಈಗ ಅವರು ಕೂಡ ಈಗ MLC ಕೂಟದಲ್ಲಿ ಕೊಡಬೇಕು. ಯಾಕಂದ್ರೆ MLCಗಳು ಈಗ MLAಗಳನ್ನ ಯಾರು ಗೆಲ್ಲಿಸ್ತಾರೆ? ಜನಸಾಮಾನ್ಯರು ಗೆಲ್ಲಿಸ್ತಾರೆ. ಆದ್ರೆ MLCಗಳು ಕೆಲವೊಂದಿಷ್ಟು ಜನ ನಾಮಿನೇಟ್ ಆಗ್ತಾರೆ. ನಾಮಿನೇಟ್ ಆದವರಿಗೆ ಮಂತ್ರಿ ಮಾಡುವಂತ ಅವಶ್ಯಕತೆ ಪ್ರಸ್ತುತ ಇಲ್ಲ. ಯಾಕಂದ್ರೆ ಅವರಿಗೆ ಯಾವುದೋ ಸ್ಥಾನಗಳು ತಪ್ಪು ಹೋಗುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ನಾಮಿನೇಟ್ MLCಗಳು ಮಾಡ್ತಾರೆ. ಆದ್ರೆ ಚುನಾವಣಾ ಪ್ರಕ್ರಿಯೆಯ ಮೂಲಕ ಆಯ್ಕೆ ಆಗುವಂತ MLCಗಳಿಗೆ ಅವರು ಕೂಡ ಈಕ್ವಿಲೆಂಟ್ MLAsಗಳು. MLAಗಳಿಗೆ ಓವರಾಲ್ ಮತ್ತೆ ಒಂದು ಮತಕ್ಷೇತ್ರದ ಜನರು ವೋಟ್ ಹಾಕಿದಾಗ MLA ಆಗ್ತಾರೆ. ಆದ್ರೆ MLCಗಳ ಕತೆ ಹಾಗಲ್ಲ. ಈಗ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ 5-6 ಜಿಲ್ಲೆಗಳಿಂದ ಗ್ರಾಜ್ಯುಯೇಟ್ಸ್ಗಳು ಅಂದ್ರೆ ಪದವೀಧರರು ವೋಟ್ ಹಾಕಿದಾಗ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಗೆದ್ದಿದ್ದು. ಹಾಗಾಗಿ ಗ್ರಾಜ್ಯುಯೇಟ್ಸ್ಗಳು ಅಂದ್ರೆ ಪದವಿಯನ್ನ ಪಡೆದಂತಹ ಯುವಕರು ವೋಟ್ ಹಾಕಿದಾಗ ಇವರು MLC ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಗೆದ್ದಿದ್ದು. ಜನಸಾಮಾನ್ಯರು ಅಲ್ಲ, ಕೇವಲ ಮತದಾರರು ಅಲ್ಲ, ವಿದ್ಯಾವಂತ ಮತದಾರರು ಮತವನ್ನ ಚಲಾಯಿಸಿದಾಗ ಅದು 5,000 ಸರಿಸುಮಾರು 5,000 ಲೀಡಲ್ಲಿ ಆ ಮಟ್ಟಿಗೆ ಜನರನ್ನ ಮತ್ತು ಆ ಮಟ್ಟಿಗೆ ಯುವಕರ ಪರವಾಗಿ ಕೆಲಸ ಮಾಡಿದ್ದಕ್ಕಾಗಿ 2ನೇ ಟರ್ಮ್ ಅಲ್ಲಿ 5,000 ಮತಗಳಿಂದ ಗೆಲ್ಲಿಸಿದ್ದಾರೆ. ಅಂದ್ರೆ ಅವರ ಕಾರ್ಯವೈಖರಿ ಸರಿ ಇತ್ತು. ಅದಕ್ಕಾಗಿ ಯುವಕರು ಆ ಮಟ್ಟಿಗೆ ಅವ್ರಿಗೆ ಕೈ ಹಿಡಿದು ಒಂದು 5,000 ಲೀಡಲ್ಲಿ ಗೆಲ್ಲಿಸಿದ್ದಾರೆ. ಆಗ ಈಗ ಆಬ್ವಿಯಸ್ಲಿ ಅವರು ಸಚಿವ ಸ್ಥಾನ ಕೇಳುವುದರಲ್ಲಿ ತಪ್ಪಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಈಶಾನ್ಯ ಪದವೀಧರ ಕ್ಷೇತ್ರದ ಭಾಗದಲ್ಲಿ 2ನೇ ಸಲಕ್ಕೆ ಯಾರೂ ಕೂಡ ಗೆದ್ದಿಲ್ಲ. ಡಬಲ್ ಒಂದೇ ಸಲ ಕಂಟಿನ್ಯೂ ಆಗಿ ಡಬಲ್ ಯಾರೂ ಗೆದ್ದಿಲ್ಲ, ಇವ್ರು ಗೆದ್ದಿದ್ದಾರೆ. ಮತ್ತು ಇದು ಬಿಜೆಪಿಯ ಭದ್ರಕೋಟೆ ಆಗಿತ್ತು ಈಶಾನ್ಯ ಪದವೀಧರ ಕ್ಷೇತ್ರ. ಆದ್ರೆ ಅದನ್ನ ಸಂಪೂರ್ಣವಾಗಿ ಇಲ್ಲ ಇದರಿಂದ ಹೊರತೆಗೆದು ಇಲ್ಲ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ, ನನಗೆ ಅವಕಾಶ ಕೊಡಿ ಅಂತ ಚುನಾವಣೆಗೆ ಹೋದ್ರು, ಗೆದ್ರು. ಹಾಗಾಗಿ ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ. ಈಗ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಬಗ್ಗೆ ಹೇಳೋದಾದ್ರೆ 2 ಸಲ MLC ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬಲವರ್ಧನೆ ಕೆಲಸ ಮಾಡಿದ್ದಾರೆ. ಯುವಕರ ಸಮಸ್ಯೆನ ಆಲಿಸ್ತಾರೆ. ಯಂಗ್ ಅಂಡ್ ಡೈನಾಮಿಕ್ ಲೀಡರ್ ಇದ್ದಾರೆ. ಈ ಭಾಗದಲ್ಲಿ ಒಳ್ಳೆ ಹೆಸರಿದೆ. ಅವರ ಅಣ್ಣ ಅವರು ರಾಜಶೇಖರ್ ಪಾಟೀಲ್ ಅವರು ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಾಟೀಲ್ ಕುಟುಂಬಕ್ಕೊಂದು ಗತ್ತಿದೆ. ಇನ್ನೊಂದು ವಿಶೇಷ ಅಂದ್ರೆ ಖರ್ಗೆ ಅವರು ಮನಸ್ಸು ಮಾಡಿದ್ರೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಖಂಡಿತ ಮಿನಿಸ್ಟರ್ ಆಗ್ತಾರೆ. ಹೈಕಮಾಂಡ್ ನಾಯಕರ ಜೊತೆ ಕೂಡ ಒಳ್ಳೆ ಒಲವಿದೆ. ಮತ್ತು MLC ಆಗಿದ್ದಾರೆ. ಚುನಾವಣಾ ಪ್ರಕ್ರಿಯೆ ಮೂಲಕ ಗೆದ್ದು ಬಂದಂತವರಾಗಿದ್ದಾರೆ. ವಿದ್ಯಾವಂತರು ಓಟ್ ಹಾಕಿದಾಗಿ ಗೆದ್ದು ಬಂದಂತವರಾಗಿದ್ದಾರೆ. ಒಬ್ಬ ಫೈರ್ ಬ್ರ್ಯಾಂಡ್ ಲೀಡರ್ ಆಗಿದ್ದಾರೆ. ಸೊ ಬಹುಶಃ ಅವರಿಗೆ ಕಾಂಗ್ರೆಸ್ ಪಕ್ಷ ಸಚಿವ ಸ್ಥಾನ ಕೊಡುವಂತ ಎಲ್ಲಾ ಲಕ್ಷಣಗಳು ಇದೆ ಇದೆ. ಮತ್ತೆ ಅದರ ನಡುವೆ ಇವತ್ತು ನಿನ್ನೆ ಮೊನ್ನೆ 2-3 ದಿನಗಳಿಂದ ಹುಮ್ನಾಬಾದ್ ಮತ್ತು ಬೀದರ್ನಲ್ಲಿ ಕೂಡ ಅವರ ಅಭಿಮಾನಿಗಳು ಕೂಡ ಇಲ್ಲ ನಮ್ಮ ಸಾಹೇಬರಿಗೆ ಸಿಗಬೇಕು ಅಂತ ಅವರು ಕೂಡ ಪ್ರತಿಭಟನೆ ಮಾಡುವುದಾಗ್ಲಿ, ಹೈಕಮಾಂಡ್ಗೆ ಮನವಿ ಮಾಡುವುದಾಗ್ಲಿ ಅವರು ಕೂಡ ಮಾಡ್ತಿದ್ದಾರೆ. ಬೀದರ್ನಲ್ಲಿ ಕೂಡ ನಿನ್ನೆ ಅಂಬೇಡ್ಕರ್ ವೃತ್ತದಲ್ಲಿ ಸಾಕಷ್ಟು ಮನವಿಯನ್ನ ಮಾಡಿದ್ರು. ನಮ್ಮ ಸಾಹೇಬರಿಗೆ ಕೊಡಬೇಕು, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ರಿಗೆ ಮಂತ್ರಿಗಿರಿಯನ್ನ ಕೊಡಬೇಕು ಅಂತ ಬಹಳಷ್ಟು ಒತ್ತಾಯವನ್ನ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ವಲಯದಲ್ಲಿ
ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂತ ಕುಟುಂಬ ಯಾವುದಾದ್ರೂ ಇದೆ, ಅದು ಪಾಟೀಲ್ ಕುಟುಂಬ. ರಾಜಶೇಖರ್ ಪಾಟೀಲ್, ಬಸವರಾಜ್ ಪಾಟೀಲ್, ಭೀಮರಾವ್ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್. ಆ ಕುಟುಂಬ ಅಷ್ಟೊಂದು ಆಪ್ತವಾಗಿ ಖರ್ಗೆ ಅವರ ಜೊತೆ ಗುರುತಿಸ್ಕೊಂಡಿದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ DCM ಮಾಡಿ ಮತ್ತು ನನಗೆ ಸಚಿವ ಸ್ಥಾನ ಕೊಡಿ ಅಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಈಗ ಖರ್ಗೆ ಕುಟುಂಬದ ಜೊತೆ ಆಪ್ತರಾಗಿದ್ದಾರೆ. ಖರ್ಗೆ ಅವರ ಈಗ ಸಿದ್ದರಾಮಯ್ಯ ತಮ್ಮ ಹತ್ತಿರದ ಶಾಸಕರಿಗೆ ಮಂತ್ರಿಗಿರಿ ಕೊಡಿಸ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. DK ಶಿವಕುಮಾರ್ ಕೂಡ ಮಾಡ್ತಾ ಇದ್ದಾರೆ. ಈಗ ಖರ್ಗೆ ಅವರ ಆಪ್ತ ವಲಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಆಪ್ತರ ಇರುವಂತದ್ದು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ರಾಜಶೇಖರ್ ಪಾಟೀಲ್ ಅವರು. ಈಗ ರಾಜಶೇಖರ್ ಪಾಟೀಲ್ ಅವರು ಪ್ರಸ್ತುತ ಅಧಿಕಾರದಲ್ಲಿ ಇಲ್ಲ, ಅವರಿದ್ರೆ ಅವರಿಗೆ ಸಚಿವ ಸ್ಥಾನ ಇರ್ತಾ ಇತ್ತು. ಈಗ ಅವರ ಸಹೋದರ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಇದ್ದಾರೆ. ಬಹುಶಃ ಈಗ ಅವರಿಗೆ ಸಚಿವ ಸ್ಥಾನ ಕೊಡುವ ಬಗ್ಗೆ ಮಾತುಕತೆಗಳು ಆಗ್ತಾ ಇದೆ. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗ್ತೀನಿ. ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಸಾಹೇಬ್ರನ್ನ ಹೆಸರನ್ನ ಅಂತಿಮ ಮಾಡಿದ್ದಾರೆ, ಆಯ್ಕೆನೂ ಮಾಡಿದ್ದಾರೆ. ಇವರ ಒಂದು ಸಚಿವ ಸಂಪುಟಕ್ಕೆ ಈಗಾಗಲೇ ತೆರೆಮರೆ ಹಿಂದೆ ಒಂದಿಷ್ಟು ಶಾಸಕರು ಎಲ್ಲ ಹೊಸ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕು ಅನ್ಕೊಂಡಿದ್ದೀರಾ. ಈಗ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಬೀದರ್ನಲ್ಲಿ ತಮ್ಮ ಒಂದು ಕುಟುಂಬದಿಂದ ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲವನ್ನು ಕೊಡ್ತಾ ಬಂದಿದ್ದೀರಾ, ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಕಾಪಾಡ್ಕೊಂಡ್ ಬಂದಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ನೀವು 2 ಬಾರಿ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೀರಾ. ನೀವು ಈ ಸಲ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ಲಿಕ್ಕೆ ನೀವು ಏನ್ ಬಯಸ್ತೀರಾ ಸರ್? ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯನಾಗಿ 2ನೇ ಸರ್ತಿ ಆಯ್ಕೆಯಾಗಿದ್ದೀನಿ. ಈಗಾಗಲೇ ಮಾನ್ಯ DK ಶಿವಕುಮಾರ್ಜಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ನಿನ್ನೆ CLP ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಲುವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಅದು ಅಲ್ಲದೆ ಈಗಾಗಲೇ ನಾನು 2ನೇ ಸರ್ತಿ ತಮಗೆಲ್ಲ ಗೊತ್ತಿದ್ದಂಗೆ ಈ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ನಾರ್ತ್ ಈಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ BJP ಪಕ್ಷದ ಭದ್ರಕೋಟೆ ಆಗಿತ್ತು. 40 ವರ್ಷದಿಂದ ಇನ್ನುವರೆಗೆ ಯಾರೂ ಈ ಪುಟ ತೆರಲಿಲ್ಲ. ಅದು ಎಲ್ಲ ಗ್ರ್ಯಾಜುಯೇಟ್ಸು ಮತ್ತಿಲ್ಲೆಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ಧೀಮಂತ ನಾಯಕರು, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲಿ, ಪ್ರಿಯಾಂಕ್ ಖರ್ಗೆ ಅವರಲ್ಲಿ, ಮತ್ತಿಲ್ಲಿ ಎಲ್ಲ ಮಂತ್ರಿಗಳು, ಎಲ್ಲ MLA ಕೂಡಿ ನನ್ನನ್ನು ಗೆಲ್ಲಿಸಿದ್ದಾರೆ. 1ನೇ ಸರ್ತಿ ನಾನು 321 ಓಟ್ಲಿಂದ ಗೆದ್ದಿದ್ದೀನಿ. 2ನೇ ಸರ್ತಿ ನಾನು ಮತ್ತೆ 2ನೇ ಸರ್ತಿ ಎಲ್ಲ ಯುವಕರ ಜೊತೆ, ಎಲ್ಲ ಗ್ರ್ಯಾಜುಯೇಟ್ ಜೊತೆ ಸರಿಯಾಗಿ ಸಂಪರ್ಕದಲ್ಲಿ ಇಟ್ಕೊಂಡು 2ನೇ ಸರ್ತಿ 5,000 ಮತದಿಂದ ಗೆದ್ದಿದ್ದೀನಿ. ಇದು ಕಲ್ಯಾಣ ಕರ್ನಾಟಕದಲ್ಲಿ ನಾರ್ತ್ ಈಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. ಇದು ಒಂದು ಇತಿಹಾಸ ಇದೆ. ನಾನು 2ನೇ ಸರ್ತಿ ಗೆದ್ದಿದ್ದು, ಇನ್ನುವರೆಗೆ ಯಾರು ಪುಟನೇ ತೆರಲಿಲ್ಲ. ಅದು ಎಲ್ಲ ಯುವಕರು ಗ್ರ್ಯಾಜುಯೇಟ್ ಆಶೀರ್ವಾದದಿಂದ ನಾನು ಗೆದ್ದಿದ್ದೀನಿ. ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ತಂದೆಯವರಾದ ಧೀಮಂತ್ ಬಸವರಾಜ್ ಪಾಟೀಲ್ ಅವರು ಸುಮಾರು 4 ಸರ್ತಿ ಶಾಸಕರು, 3 ಸರ್ತಿ MLC, 2 ಸರ್ತಿ ಮಂತ್ರಿಮಂಡಲದಲ್ಲಿ ಮಿನಿಸ್ಟರ್ ಆಗಿದ್ದರು. ಅದು ಅಲ್ಲದೆ ರಾಜಶೇಖರ್ ಪಾಟೀಲ್, ಸಹೋದರರಾದ ರಾಜಶೇಖರ್ ಪಾಟೀಲ್ ಅವರು 4 ಸರ್ತಿ ಶಾಸಕರಾಗಿ, 1 ಸರ್ತಿ ಮಂತ್ರಿಯಾಗಿ, ಮತ್ತು ನಾನು 2ನೇ ಸರ್ತಿ MLC ಆಗಿದ್ದೀನಿ. ಮತ್ತು ನಮ್ಮ ಸಹೋದರ ಇನ್ನೊಬ್ಬರಾದ ಭೀಮರಾವ್ ಪಾಟೀಲು MLC ಆಗಿದ್ದಾರೆ. ಅಂದ್ರೆ ಇದು ಏನು ತೋರಿಸ್ಕೊಡ್ತದ ಅಂದ್ರೆ, ಕಲ್ಯಾಣ ಕರ್ನಾಟಕ ನಮ್ಮ ಗಡಿ ಭಾಗದಲ್ಲಿ ತಂದೆಯವರಾದ ಬಸವರಾಜ್ ಪಾಟೀಲ್, ರಾಜಶೇಖರ್ ಪಾಟೀಲ್ ನಾವೆಲ್ಲರೂ ಕೂಡಿ ಸಾಕಷ್ಟು ಸೇವೆ ಸಲ್ಲಿಸಿದ್ದೀವಿ. ಸುಮಾರು 50 ವರ್ಷದಿಂದ ನಮ್ದಾದ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಈ ಸಂಘಟನೆ ಮಾಡಿ ಇಷ್ಟೆಲ್ಲ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅದಕ್ಕಾಗಿ ನಾನು ಯಾಕಂದ್ರೆ 2ನೇ ಸರ್ತಿ ಆಯ್ಕೆ ಆಗಿದ್ದೀನಿ. ಮತ್ತು ಇನ್ನೂ ಈ ಕಲ್ಯಾಣ ಕರ್ನಾಟಕ ಯುವಕರಲ್ಲಿ, ಗ್ರ್ಯಾಜುಯೇಟ್ಸ್ ಅಲ್ಲಿ ಯಾವುದೇ ಸಮಸ್ಯೆಗಳನ್ನು ನಿರ್ವಹಿಸುವ ಸಲುವಾಗಿ ನಾನು ಮಂತ್ರಿಮಂಡಲದಲ್ಲಿ ನನಗೂ ಒಂದು ಸ್ಥಾನ ಕೊಟ್ಟಿದ್ರು. ಇನ್ನೂ ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾನು ಒಂದು MLC ಆಗಿ 2ನೇ ಸರ್ತಿ ಗೆದ್ದಿದ್ದೀನಿ. ನನಗೂ ಈ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿ ಮಾಡಿದ್ರೆ ಆಗ್ರಹಿಸ್ತೀನಿ ಅಂತ ಹೇಳಿ ನಾನು DK ಶಿವಕುಮಾರ್ ಅಲ್ಲಿ, ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಎಲ್ಲರಿಗೂ ಸಿದ್ದರಾಮಯ್ಯ ಸಾಹೇಬ್ರಿಗಲ್ಲಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಈಗ ನಿಮ್ಮನ್ನೇನಾದ್ರೂ ಆಯ್ಕೆ ಮಾಡಿದ್ರೆ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಬೀದರ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಇನ್ನಷ್ಟು ಮುಂದುವರಿಯಲಿದೆ ಸರ್? ಮುಂದುವರಿತೀನಿ. ಯಾಕಂದ್ರೆ ನಾನು ಒಂದು ಗ್ರ್ಯಾಜುಯೇಟ್ ಇದ್ದೀನಿ, ಡಾಕ್ಟರ್ ಇದ್ದೀನಿ. ನನಗೂ ಮತ್ತ ಒಂದು ಕಾಂಗ್ರೆಸ್ ಪಕ್ಷದ ನಾನು, ಯಾಕಂದ್ರೆ ಈಗೆಲ್ಲ ಸುಮಾರು 40 ವರ್ಷದಿಂದ ನಮ್ಮ ಮನೆಯಲ್ಲಿ
ಒಂದು ಏನಪ್ಪಾ ಅಂದ್ರೆ ನಂಗೆಲ್ಲ ಗೊತ್ತಿದೆ ಯಾವ ತರ ಡೆವಲಪ್ಮೆಂಟ್ ಮಾಡಬೇಕು, ಎಲ್ಲಿ ಏನಿದೆ ಏನಿಲ್ಲ ಅಂತ ನನಗೂ ಸಾಕಷ್ಟು, ಯಾಕಂದ್ರೆ ಮೈ ಫ್ಯಾಮಿಲಿ ಇಸ್ ಇನ್ ಪಾಲಿಟಿಕ್ಸ್ ಇಟ್ ಸೆಲ್ಫ್, ಐ ನೋ ವಾಟ್ ಟು ಡೂ. ಇಷ್ಟೆಲ್ಲ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಕೇಳಿ ಬರ್ತಾ ಇದೆ ಸಚಿವ, ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ರ, ಯುವಕರಿಗೆ ಅವಕಾಶವನ್ನು ಅದಕ್ಕಾಗಿ ನಾನು ಒಂದು ಯುವಕನಾಗಿದ್ದೀನಿ ಮತ್ತು ನಾನು ಎಜುಕೇಟೆಡ್ ಆಗಿದ್ದೀನಿ. ನಾನು ಶ್ರಮಪಟ್ಟು ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಭದ್ರಕೋಟಿ ಮಾಡಬಹುದು ನಮ್ದು ಈ ಕಲ್ಯಾಣ ಕರ್ನಾಟಕಕ್ಕೆ.